Right away from Bayshore. Okay, next. ಬ್ಯಾಂಗ್ಳೂರಿಂದ ನನ್ನ ಫ್ರೆಂಡ್ಸ್ ಕೂಡ ಬಂದಿದ್ದಾರೆ, ಅವ್ರಿಗೂ ಥ್ಯಾಂಕ್ಸ್. ಸೊ ಇವಾಗ ರೀಚ್ ಆದ್ವಿ. ಹಾಯ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಸೊ ಹೇಗಿದ್ದೀರಾ ಎಲ್ಲರೂ? ಎಲ್ಲರೂ ಸೇಫಾಗಿದ್ದೀರಾ ಅಂತ ಅನ್ಕೊತೀನಿ. ಇವತ್ತು ನಾನು ಮ್ಯಾಂಗ್ಳೂರ್ ಹೋಗ್ತಾ ಇದ್ದೀನಿ. ನಿಮಗೆ ಗೊತ್ತಿದ್ದ ಹಾಗೆ ಲಾಸ್ಟ್ ನಾನೊಂದು ವೀಡಿಯೋ ಹಾಕಿದ್ದೀನಿ, ಕವಿತಂದು ಬ್ಯಾಚುಲರ್ಸ್ ಪಾರ್ಟಿ. ಸೊ ಇನ್ನೂ ಯಾರ ವೀಡಿಯೋ ನೋಡಿಲ್ಲ, ಇವಾಗಲೇ ಹೋಗಿ ಚೆಕ್ಔಟ್ ಮಾಡಿ, ಗೊತ್ತಾಗುತ್ತೆ ನಿಮಗೆ. ಎಸ್, ಇವಾಗ ಅವಳದೇ ಮದುವೆ. ನಾನು ಇವಾಗ ಆಫೀಸ್ ಮುಗಿಸ್ಕೊಂಡು ಬಂದಿದ್ದೀನಿ. 9:15ಗೇನೋ ಟ್ರೈನ್ ಇದೆ ಕೆಂಗೇರಿಯಿಂದ. ಸೊ ಇವಾಗ ನಾನು ಅಲ್ಲಿಗೆ ಬೇಗ ಹೋಗಿ ರೀಚ್ ಆಗಬೇಕು. ಆಲ್ರೆಡಿ ನಂದು ಬಟ್ಟೆ ಎಲ್ಲ ಪ್ಯಾಕ್ ಮಾಡಿಬಿಟ್ಟಿದ್ದೀನಿ. ಇನ್ನು ಅಲ್ಲಿಗೆ ಹೋಗಿ ಮದುವೆ ಎಂಜಾಯ್ ಮಾಡೋದಷ್ಟೇ. ಅವ್ರ ಕಡೆ ಮೆಹಂದಿ ಎಲ್ಲ ತುಂಬ ಸಖತ್ತಾಗಿರುತ್ತೆ. ಸೊ ನಾಳೆ ಅವಳದು ಮೆಹಂದಿ ಇದೆ. ನಾವು ಮಾರ್ನಿಂಗ್ ರೀಚ್ ಆಗ್ತೀವಿ. ಸೊ ಇನ್ನು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಇವಾಗಲೇ ಹೋಗಿ ಬೇಗ ಸಬ್ಸ್ಕ್ರೈಬ್ ಮಾಡಿ. ನಾನು ಮಾಡೋ ವೀಡಿಯೋಸ್ ಎಲ್ಲ ನಿಮಗೆ ಬೇಗ ರೀಚ್ ಆಗುತ್ತೆ. ನನಗೆ ಬೇರೆ ಸ್ವಲ್ಪ ಹುಷಾರಿಲ್ಲ. ಏನು ಈ ತಿಂಗಳೊಂದು ಸಿಕ್ಕಾಪಟ್ಟೆ ಟ್ರಾವೆಲಿಂಗು ಮತ್ತು ವರ್ಕ್ ಟೆನ್ಷನ್ ಅದು ಇದೇ ಆಗೋಗ್ಬಿಟ್ಟಿದೆ. ಸೊ ಶೀತ ಆಗ್ತಾಯಿದೆ. ಇವಾಗ ಊಟ ಮಾಡ್ಕೊಂಡು ಟ್ಯಾಬ್ಲೆಟ್ ತೊಗೊಳ್ಬೇಕು, ಆಮೇಲೆ ಹೋಗಿ ಆರಾಮಾಗಿ ಮಲ್ಕೊಳ್ಳೋದು. ಸೊ ಇವಾಗ ರೈಲ್ವೆ ಸ್ಟೇಷನ್ಗೆ ಹೋದ್ಮೇಲೆ ಸಿಗ್ತೀನಿ. ಮನೆಯಿಂದ ಬರೋ ಅರ್ಜೆಂಟಲ್ಲಿ ನಾನು ವೀಡಿಯೋ ಮಾಡೋದೇ ಮರ್ತೋಗ್ಬಿಟ್ಟೆ. ಇನ್ನು ನೆಕ್ಸ್ಟ್ ಟ್ರೈನಲ್ಲಿ ಕೂತಾಗೆ ನಾನು ವೀಡಿಯೋ ಮಾಡ್ತಾಯಿರೋದು. ಸೊ ನಾವು ಮುಂಚೆನೇ ಟ್ರೈನ್ ಟಿಕೆಟ್ ಬುಕ್ ಮಾಡಿದ್ವಿ, AC ಸ್ಲೀಪರು. ಸೊ ಹಾಗಾಗಿ ಆರಾಮಾಗಿ ಕಂಫರ್ಟಬಲಾಗಿ ಹೋದ್ವಿ. ನಾನು ಫಸ್ಟ್ ಟೈಮ್ ನೈಟ್ ಜರ್ನಿ ಮಾಡ್ತಾ ಇರೋದು ಟ್ರೈನಲ್ಲಿ. ಸೊ ಚೆನ್ನಾಗಿತ್ತು. ಏನು ಬ್ರೆಡ್ ಶೀಟು ಮತ್ತು ಏನು ಬ್ಲ್ಯಾಂಕೆಟ್ ಎಲ್ಲ ಕೊಟ್ಟಿದ್ದರು. ಮತ್ತು ಕ್ಲೀನ್ ಇತ್ತು. ಓಕೆ, ಚೆನ್ನಾಗಿತ್ತು. ಟ್ರಾವೆಲ್ ಮಾಡ್ಬೋದು. ನನಗಂತೂ ಒಳ್ಳೆ ನಿದ್ದೆ ಬಂತು. ಅಲ್ಲಿ ಬ್ಯಾಂಗ್ಳೂರಲ್ಲಿ ಮಲ್ಕೊಂಡಿದ್ದು, ಇನ್ನು ನೆಕ್ಸ್ಟು ನಾನು ಮ್ಯಾಂಗ್ಳೂರಲ್ಲೇ ಇದ್ದಿದ್ದು. ಇಲ್ಲೆಲ್ಲ ಬೆಡ್ ಹಾಸಿದ್ದೀವಿ, ಜಸ್ಟ್ ಮಲ್ಕೋಬೇಕು ಅಷ್ಟೇ. ಬೆಳಗ್ಗೆ ನಾವು ರೀಚ್ ಆದಮೇಲೆ ಮತ್ತೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀವಿ. ಕೀಪ್ ವಾಚಿಂಗ್. ಸೊ ಗೈಸ್, ಇವಾಗ ರೀಚ್ ಆದ್ವಿ ಮ್ಯಾಂಗ್ಳೂರು. ನಿದ್ದೆ ಆರಾಮಾಗಾಯಿತು. ಇದ್ದಿದ್ದೆ ನಾವು 7 o'clock, 7:30ಗೆ ಇಲ್ಲಿ ರೀಚ್ ಆಗಿದೆ. ಇವಾಗ ನಮಗೆ ಕರ್ಕೊಂಡು ಹೋಗೋಕ್ಕೆ ಬಂದಿದ್ದಾರೆ. ಇವಾಗ ಅಲ್ಲಿಗೆ ಹೋಗಬೇಕು. ಹೋಗಿ ಫ್ರೆಶಪ್ ಆಗಿ ಮತ್ತೆ ಕವಿತಾ ಮನೆಗೆ ಹೋಗಬೇಕು. ಫಸ್ಟು ಅವಳದು ಅರಿಶಿಣ ಶಾಸ್ತ್ರ ಇದೆ, ಅದಾದಮೇಲೆ ಮೆಹಂದಿ ಇದೆ. ಸೊ ನಾನಂತೂ ಫುಲ್ಲು ಎಕ್ಸೈಟ್ ಆಗಿದ್ದೀನಿ. ಹೋಗೋಣ ಬನ್ನಿ. ಸೊ ಅಲ್ಲಿಂದ ನಮಗೆ ಪಿಕಪ್ ಮಾಡೋದಕ್ಕೆ ಅಂಕಲ್ ಬಂದಿದ್ದರು. ಅಂಕಲ್ ಅಂತ ಅಂದರೆ DJ ಅವ್ರ ಪಪ್ಪ, ಅಂದರೆ ರಂಜಿತಾ ಅವ್ರ ಮಾವ. ಸೊ ಕರೆಕ್ಟ್ ಟೈಮಿಗೆ ಬಂದರು. ನಾವು ಅಲ್ಲಿಗೆ ಹೋಗೋದಕ್ಕೂ ಅವ್ರು ಬಂದು ನಮ್ಮನ್ನ ಪಿಕ್ ಮಾಡೋದಕ್ಕೂ ಕರೆಕ್ಟ್ ಆಯಿತು. ಸೊ ನೀವು ನೋಡ್ಬೋದು, ಏನು ಊರಿಗೆ ಬರ್ತಿದ್ದಂಗೆ ಯಾವ ಥರ ಎಷ್ಟು ಚೆನ್ನಾಗಿರುತ್ತೆ ವೆದರು, ಮತ್ತು ಅಲ್ಲಿ ಗ್ರೀನ್ರಿ ಎಲ್ಲ ಎಷ್ಟು ಚೆನ್ನಾಗಿರುತ್ತೆ ಅಂತ. ಇವಾಗ ನಾವು ಹೋಗ್ತಿರೋದು ಅದೇ ರಂಜಿತಾ ಅವ್ರ ಮನೆಗೆ, ಅಂದರೆ DJ ಅವ್ರ ಮನೆಗೆ. ಸೊ ಅಲ್ಲಿ ಹೋಗಿ ಫ್ರೆಶಪ್ ಆಗಿ ಹೋಗೋದು ಅಂತ ಪ್ಲ್ಯಾನ್ ಮಾಡ್ಕೊಂಡು ನಾವು ಇಲ್ಲಿಗೆ ಮನೆಗೆ ಬರ್ತಾಯಿದ್ದೀವಿ. ನಾನು ಲಾಸ್ಟ್ ಇಲ್ಲಿಗೆ ಬಂದಿದ್ದೆ ರಂಜಿತಾ ಮದುವೆಲಿ. ಅವ್ರ ಮನೆ ಅಂದರೆ ಮೀನ್ಸ್ ಆವಾಗ ಅವ್ರ ಮದುವೆಗೆ ಬಂದಿದ್ದು ಲಾಸ್ಟ್ ನಾನು ಇಲ್ಲಿಗೆ. ಅದು ಬಿಟ್ಟರೆ ಇವಾಗಲೇ ಬರ್ತಾ ಇರೋದು. ತುಂಬ ಅಂದರೆ ತುಂಬ ಚೇಂಜಸ್ ಆಗಿದೆ. ಆವಾಗ ನಾವು ಬಂದಾಗ ಫುಲ್ಲು ಮಳೆಗಾಲ ಇತ್ತು, ಇವಾಗಲೇ ಒಂಥರ ಇದೆ ವೆದರು, ಆವಾಗ ಒಂಥರ ಇತ್ತು. ಸೊ ಇವಾಗ ಅವ್ರ ಮನೆಗೆ ಹೋಗ್ತಾ ಇದ್ದೀವಿ. ಇದು ಫಸ್ಟ್ ಸ್ಟಾರ್ಟಿಂಗಿಂದ ನೀವೇನು ನೋಡಿದ್ರಿ ಅಲ್ಲಿಂದನೂ ಅವ್ರ ಮನೆ ಫುಲ್ಲು ಇದು ಅವ್ರದ್ದೇ ಜಾಗ. ಸೊ ಫೈನಲಿ ಮನೆಗೆ ರೀಚ್ ಆದ್ವಿ. ಸೊ ಗೈಸ್, ಇವಾಗ ನಾವು ಕವಿತಾ ಮನೆಗೆ ಬಂದಿದ್ದೀವಿ. ರಂಜಿತಾ ಮನೆಗೆ ಹೋಗಿ ಅಲ್ಲಿ ಫ್ರೆಶಪ್ ಆಗಿ, ಸೊ ಅಲ್ಲಿ ಏನೂ ವೀಡಿಯೋ ಮಾಡೋಕ್ಕಾಗಲಿಲ್ಲ, ಊಟ ಮುಗಿಸ್ಕೊಂಡು ಇವಾಗ ಇಲ್ಲಿಗೆ ಬಂದಿದ್ದೀವಿ. ಇವಾಗ ಕವಿತಾ ಕೂಡ ರೆಡಿಯಾಗಿದ್ದಾಳೆ, ಹೋಗೋಣ. ಫಸ್ಟು ಹಳದಿ, ಅದಾದಮೇಲೆ ಈವ್ನಿಂಗ್ ಮೆಹಂದಿ ಶುರು ಆಗುತ್ತೆ. ಇವಾಗ ನೋಡ ಬನ್ನಿ ಒಳಗಡೆ ರೆಡಿ ಆಗಿದ್ದಾಳೋ ಇಲ್ವೋ ಅಂತ. ಸೊ ಎಂಟ್ರಿ ನೋಡ್ಬೋದು ಅವ್ರ ಮನೆ ಸ್ಟಾರ್ಟಿಂಗ್ ಹೊರಗಡೆಯಿಂದ. ಸೊ ಈ ಥರ ಡೆಕೋರೇಷನ್ ಮಾಡಿದ್ದಾರೆ. ಆಬ್ವಿಯಸ್ಲಿ ಏನು ಮ್ಯಾಂಗ್ಳೂರು ಮದುವೆ ಅಂತ ಅಂದರೆ ಅವ್ರದ್ದು ಮೆಹಂದಿ ಮಾತ್ರ ಸಖತ್ತಾಗಿರುತ್ತೆ. ಸೊ ಅವರು ಮೆಹಂದಿ ಸಿಕ್ಕಾಪಟ್ಟೆ ಗ್ರ್ಯಾಂಡಾಗಿ ಮಾಡ್ತಾರೆ. ಇದು ಸಂಜೆ ಈವ್ನಿಂಗ್ ಲೈಟ್ ಹಾಕಿದ್ಮೇಲೆ ನಿಮಗೆ ತೋರಿಸ್ತೀನಿ ಯಾವ ಥರ ಕಾಣಿಸುತ್ತೆ ಅಂತ. ಸೊ ನಾವಲ್ಲಿ ಬೇಗ ಊಟ ಮಾಡಿಕೊಂಡೆ ಇಲ್ಲಿಗೆ ಬಂದ್ವಿ, ಯಾಕಂದರೆ ಇಲ್ಲೂ ಸ್ವಲ್ಪ ಅವಳಿಗೆ ರೆಡಿ ಎಲ್ಲ ಮಾಡೋದಿತ್ತು. ಸೊ ಇದು ಈವ್ನಿಂಗ್ ಮೆಹಂದಿಗೆ ಡೆಕೋರೇಷನ್ ಮಾಡಿರೋದು ಚೆನ್ನಾಗಿ ಮಾಡಿದ್ದಾರೆ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಹಾಗೆ ಈ ಸೈಡ್ ಬಂದರೆ ಇದು ಹಳದಿಗೆ ಈ ಥರ ಅವಳು ಸೆಲೆಕ್ಟ್ ಮಾಡಿದ್ದಾಳೆ ಥೀಮು. ಸೊ ಚೆನ್ನಾಗಿದೆ ಅಲ್ವಾ? ಯಾವ ಥರ ಇದೆ ಅಂತ ಹೇಳಿ. ಸೊ ನಾವಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ.
ನೀವು ಮುಂದೆ ನೆಕ್ಸ್ಟ್ ವೀಡಿಯೋದಲ್ಲೆಲ್ಲ ನೋಡ್ತೀರಾ ಯಾವ ಥರ ಎಂಜಾಯ್ ಮಾಡಿದ್ವಿ ಅಂತ. ಸೊ ಇವಾಗ ನೆಕ್ಸ್ಟ್ ನೀವು ನೋಡಿದ್ರೆ ಇಲ್ಲಿ ಹೊರಗಡೆ ಫಸ್ಟು ಫೋಟೋಶೂಟ್ ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ಎಲ್ಲರದು ಒಂದು ಗರ್ಲ್ಸ್ ಟೀಮು ಮತ್ತು ಒಂದು ಬಾಯ್ಸ್ ಟೀಮ್ ಎಲ್ಲ ಒಂದು ಸಪ್ರೇಟ್ ವೀಡಿಯೋಸ್ ಮತ್ತು ಫೋಟೋಸ್ ಎಲ್ಲ ತಗೊಂಡ್ವಿ. ಅದಾದಮೇಲೆ ಇವಾಗ ನೋಡ್ಬೋದು ನಮ್ಮ ಬ್ರೈಡ್ ಯಾವ ಥರ ಕಾಣಿಸ್ತಾ ಇದ್ದಾಳೆ ಅಂತ. ಸೊ ಕ್ಯೂಟಾಗಿ ಚೆನ್ನಾಗಿ ಕಾಣಿಸ್ತಾ ಇದ್ದಾಳೆ. ಇವಾಗ ಫಂಕ್ಷನ್ ಶುರು ಮಾಡೋದು. ಇವಾಗ ಅರ್ಶಿನ ಎಲ್ಲ ಹಚ್ಚೋಕ್ಕೆ ಶುರು ಮಾಡಿದ್ರು. ಅಲ್ಲಿ ಅರ್ಶಿನ ಹಚ್ತಿರೋದು ಬಂದು ಕವಿಯವರ ಅಣ್ಣ, ಈ ಸೈಡ್ ಇರೋದು ಕವಿಯವರ ಅಮ್ಮ, ಆ ಕಡೆ ಸೈಡ್ ಇದ್ದಾರೆ ಅವ್ರ ಡ್ಯಾಡಿ. ಅದು ವಿಡಿಯೋದಲ್ಲಿ ಅವ್ರು ಬಂದಿಲ್ಲ. ಅದು ಬಿಟ್ಟರೆ ಇವಾಗ ಅರ್ಶಿನ ಎಲ್ಲ ಹಚ್ಚಿ ಇದು ಅವ್ರ ಶಾಸ್ತ್ರ. ಅವ್ರ ಸೈಡ್ ಅಂದರೆ ಮೀನ್ಸ್ ಮಂಗಳೂರು ಸೈಡೆಲ್ಲ ಏನಂದರೆ ಮೆಂತ್ಯದಲ್ಲಿ ಏನೋ ಹಾಲಿಂದು ಅಂದರೆ ಕಾಯಿ ಹಾಲು ಥರ ಏನೋ ಮಾಡಿ ಹಚ್ತಾರೆ. ಸೊ ಅವ್ರ ಕಡೆ ಅದು ಶಾಸ್ತ್ರ. ಫಸ್ಟು ಫೋಟೋಸಿಗೆ ಅಂತ ಅಂದರೆ ಮೀನ್ಸ್ ಅರ್ಶಿನದಲ್ಲಿ ಹಚ್ಚಿ ಅದಾದಮೇಲೆ ಅವ್ರದ್ದೇನಿದೆ ಅದನ್ನು ಹಚ್ಚಿ ಶಾಸ್ತ್ರ ಮಾಡಿದ್ರು. ಅದಾದಮೇಲೆ ಆಬ್ವಿಯಸ್ಲಿ ಸೊ ಇವಾಗ ಫೋಟೋಶೂಟ್ಸು ನೀರೆಲ್ಲ ಏನು ಮೇಲಿಂದ ಈ ಥರ ಎಲ್ಲ ಹಾಕಿ ಫೋಟೋಸ್ ಎಲ್ಲ ಕ್ಲಿಕ್ ಮಾಡ್ತಾ ಇದ್ದಾರೆ. ಸೊ ಅವಳಂತೂ ಸಿಕ್ಕಾಪಟ್ಟೆ ಸುಸ್ತಾಗಿ ಬಿಟ್ಟಿದ್ಲು. ಸೊ ನಾವಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ. ಹಳದಿ ಮುಗಿಯೋಷ್ಟೊತ್ತಿಗೆ ಲೇಟ್ ಆಗೋಯಿತು. ಸೊ ಮೆಹಂದಿಗೆ ಜಾಸ್ತಿ ನಮಗೆ ಟೈಮ್ ಇರಲಿಲ್ಲ. ಬೇಗ ಫ್ರೆಶ್ ಅಪ್ ಆಗಿ ಇವಾಗ ಅವಳಿಗೆ ರೆಡಿ ಮಾಡಿದ್ವಿ. ನೋಡ್ಬೋದು ಯಾವ ಥರ ಕಾಣಿಸ್ತಾ ಇದ್ದಾಳೆ ನಮ್ಮ ಬ್ರೈಡ್ ಅಂತ. ತುಂಬ ಕ್ಯೂಟಾಗಿ ಸಖತ್ತಾಗಿ ಕಾಣಿಸ್ತಾ ಇದ್ದಾಳೆ. ಆಲ್ರೆಡಿ ಅವಳಿಗೆ ಮದುವೆ ಕಳೆ ಬಂದುಬಿಡ್ತು. ಸೊ ಇವಾಗ ಅವಳು ಸ್ಟೇಜಿಗೆ ಹೋಗೋಕ್ಕಿಂತ ಮುಂಚೆ ಇಲ್ಲಿ ಅವ್ರದ್ದು ದೇವ್ರ ಹತ್ರ ಬಂದು ಸ್ವಲ್ಪ ಎಲ್ಲ ಮಾತಾಡ್ತಾರೆ ಮತ್ತು ಪೂಜೆ ಮಾಡ್ಕೊಂಡು ಅಲ್ಲಿಗೆ ಹೋಗೋದು. ಸೊ ಇವಾಗ ಫಂಕ್ಷನ್ ಶುರು ಆಯಿತು. ಸೊ ಇಲ್ಲೂ ಅಷ್ಟೇ ಏನೋ ಆ್ಯಂಕರಿಂಗ್ ಯಾರೋ ಫೇಮಸ್ ಆ್ಯಂಕರಿಂಗ್ ಅವ್ರನ್ನ ಕರೆಸಿದ್ರು. ಸೊ ತುಂಬ ಚೆನ್ನಾಗಿ ನಡೆಸ್ಕೊಟ್ರು ಪ್ರೋಗ್ರಾಮ್ನ. ಮುಂದೆ ನೀವೇ ನೋಡ್ತೀರಾ ಯಾವ ಥರ ಅಂತ. ಮ್ಯೂಸಿಕ್ ಹಾಕಿರೋದ್ರಿಂದ ಕಾಪಿರೈಟ್ ಇಶ್ಯೂ ಬರುತ್ತೆ. ಸೊ ಹಾಗಾಗಿ ನಾನು ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಇಲ್ಲಿ ನೋಡ್ಬೋದು ನಮ್ಮ ಬ್ರೈಡ್ ಯಾವ ಥರ ಎಂಜಾಯ್ ಮಾಡ್ತಾ ಇದ್ದಾಳೆ ಅಂತ. ಅವಳಂತೂ ಸಿಕ್ಕಾಬಡೆ ಖುಷಿಯಾಗಿದ್ಲು. ಅದನ್ನು ನೋಡೋಕ್ಕೊಂಥರ ನಮಗೂ ಒಂಥರ ಖುಷಿ ಆಗ್ತಾಯಿತ್ತು. ಸೊ ಅಲ್ಲಿ ಸ್ವಲ್ಪ ಆ್ಯಕ್ಟಿವಿಟೀಸ್ ಎಲ್ಲ ಮಾಡಿಸ್ತಾಯಿದ್ರು. ಸೊ ನಾವಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ. ಇದು ಮ್ಯಾಂಗ್ಳೂರಲ್ಲಿ ನಾನು ಸೆಕೆಂಡ್ ಟೈಮ್ ಈ ಥರ ಮೆಹಂದಿ ಫಂಕ್ಷನ್ ಅಟೆಂಡ್ ಮಾಡ್ತಿದ್ದು. ಫಸ್ಟ್ ನಾನು ಅಟೆಂಡ್ ಮಾಡಿದ್ದಂದರೆ ಅದು ರಂಜಿತಾ ಮದುವೆ. ಸೊ ಅವ್ರ ಮದುವೆಲಿ ನಾನು ಮೆಹಂದಿ ಫಸ್ಟ್ ಅಟೆಂಡ್ ಮಾಡಿದ್ದು. ಅದು ಬಿಟ್ಟರೆ ಸೆಕೆಂಡ್ ಇವಳ್ದೆ ನಾನು ಮದುವೆ ಅಟೆಂಡ್ ಮಾಡ್ತಾ ಇರೋದು. ಜ್ಯೂಸ್ ಕೊಡ್ತಾ ಇದ್ದೀನಿ, ಸ್ಟ್ರಾ ಕೊಡ್ತಾ ಇದ್ದೀನಿ. ಮೊದಲು ಯಾರು ಜ್ಯೂಸ್ ಕುಡಿದು ಖಾಲಿ ಮಾಡ್ತಾರೋ ಅವರು ಇಲ್ಲಿ ವಿನ್ನರ್ ಆಗ್ತಾರೆ. ಓಕೆ, ಜ್ಯೂಸ್ ಕೊಟ್ಟಿದ್ದೀನಿ, ಸ್ಟ್ರಾ ಕೊಟ್ಟಿದ್ದೀನಿ. ಅದನ್ನ ಕುಡಿಯೋಕೆ ನಮ್ಮ ಪ್ರಕಾರ ಒಂದು 10 ಸೆಕೆಂಡ್ 15 ಸೆಕೆಂಡ್ ಟೈಮ್ ಸಾಕಂತ ನನಗೆ ಅನ್ಕೋತೀನಿ. ನಮ್ಮ ಕೇವಲ ಇಂಚಿನ ವಿಷಯಡೆ ಅವಸರ ಮಲ್ಪೆರಬಲ್ಲಿ ಓಕೆ ಹಾಗೆ ಏರು ಫಸ್ಟ್ ಬಂದು ಖಾಲಿ ಮಲ್ಪೆರ ಹಾಕುವ ವಿನ್ನರ್ ಆಪೇರು ನಿಖಲು ಎದುರು ಗುಂದಿನಕ್ಕೆ ಮಾತೆ ಹೋಗಿ ಕರ್ಮುದ ಮಿಷಿನ್ ಇತ್ತಲೆಗ ಚಪ್ಪಾಲೆ ಕೊರೊಂದಿಕೊಂಡು ಇತ್ತಿಡಿ ಜ್ಯೂಸ್ ತರೋದಿಪ್ಪೇರು. ಓಕೆ 3 2 1 ಯು ಆರ್ ಟೈಮ್ ಸ್ಟಾರ್ಟ್ ನೌ. ಅದವಾರೆಗೆ ಬಿಯರ್ ಬರಲೇ ಕಾಮುಡು ಚಪ್ಪಾಲೆ ಬರಲೇ ಮಾಡಿ ಎಸ್ ಮ್ಯೂಸಿಕ್ ವಾಲಿ ये रीते सूपर आದ ಟೈಗರ್ ಡ್ಯಾನ್ಸ್ ಮಾಡ್ತಾರೆ. ಹಾಕೊಂಡು ವಿನ್ನರ್ ಆಗಿರುತ್ತೆ. ಓಕೆ ಅನಮಗೆ ಟೈಗರ್ ಡ್ಯಾನ್ಸ್ ಮ್ಯೂಸಿಕ್ ಮಾಡ್ಲಿ ಇದೆ ಪರನ್ನ ಬೇಕಲ್ಲ ಬಾಡಿ ಖುಷಿ ಹೋಗ್ತಾರೆ ಫೋನ್ ಮನಿ ಮಲ್ಲ ಪುಣ್ಯ. ಓಕೆ ಎಸ್ ಎಸ್ ಮ್ಯೂಸಿಕ್. ಆಬ್ವಿಯಸ್ಲಿ ಮ್ಯಾಂಗ್ಳೂರಲ್ಲಿ ಟೈಗರ್ ಡ್ಯಾನ್ಸ್ ಇಲ್ಲ ಅಂದರೆ ಫಂಕ್ಷನ್ನೇ ಶುರು ಆಗೋದಿಲ್ಲ. ಸೊ ಆ ಥರ ಹೇಳ್ಬೋದು. ಇವಾಗ ಟೈಗರ್ ಡ್ಯಾನ್ಸ್ ಮಾಡಿಸ್ತಾ ಇದ್ದಾರೆ ಇವ್ರ ಹತ್ರ ಎಲ್ಲ. ಇನ್ನೊಂದೇನಪ್ಪ ಅಂತ ಅಂದರೆ ಸೊ ಇದು ನಂದು ಬೆಸ್ಟ್ ಫ್ರೆಂಡ್ ಮದುವೆ. ಅವಳ ಮದುವೆಲಿ ನಾವೆಲ್ಲ ಎಂಜಾಯ್ ಮಾಡ್ತಾಯಿದ್ವಿ ಸಿಕ್ಕಾಬಟ್ಟೆ. ಮತ್ತು ಅವಳ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾಯಿದ್ವಿ. ಹಾಗಾಗಿ ತುಂಬ ಕಡೆ ವೀಡಿಯೋಸ್ ಮಾಡ್ಕೊಳ್ಳೋಕ್ಕಾಗಿಲ್ಲ. ಸೊ ಆ ಥರ ಬ್ಯುಸಿಲಿದ್ವಿ. ನಾನು ಇಲ್ಲಿ ತುಂಬ ಕ್ಲಿಪ್ಪಿಂಗ್ ಮಿಸ್ ಮಾಡ್ಕೊಂಡಿದ್ದೀನಿ. ಬಟ್ ಆದರೆ ಸಖತ್ತಾಗಿ ಮಾಡಿಸಿದ್ರು. ಮೀನ್ಸ್ ಅಂದರೆ ಅವ್ರ ಹತ್ರ ಎಲ್ಲ ಆ್ಯಕ್ಟಿವಿಟೀಸ್ ಮತ್ತು ಗೇಮ್ಸ್ ಎಲ್ಲ ತುಂಬ ಚೆನ್ನಾಗಿ ಮಾಡಿಸಿದ್ರು. ಅದಾದಮೇಲೆ ಇಷ್ಟೆಲ್ಲ ಚೆನ್ನಾಗಿ ಆಗ್ತಿದೆ ಅಂತ ಅಂದಮೇಲೆ ಏನಾದರೂ ಒಂದು ಆಗಲೇಬೇಕಲ್ಲ. ಸೊ ಏನಾಯ್ತಪ್ಪ ಅಂತ ಅಂದರೆ ಮಳೆ ಬಂತು. ಅದು ಆ್ಯಕ್ಚುಲಿ ಯಾರೋ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಮಳೆನೇ ಇರಲಿಲ್ಲ. ಯಾಕಂದರೆ ಈ ಟೈಮಲ್ಲಿ ಅಲ್ಲಿ ಮಳೆನೇ ಇಲ್ಲ. ಸೊ ಅದನ್ನೆಲ್ಲ ನೋಡಿಕೊಂಡೆ ಅವರು ಅರೇಂಜ್ಮೆಂಟ್ ಮಾಡಿಸಿದ್ದು ಹೊರಗಡೆ ಎಲ್ಲ. ಅಂದರೆ ಮೀನ್ಸ್ ಏನು ಶೀಟ್ಸ್ ಎಲ್ಲ ಹಾಕಿರಲಿಲ್ಲ. ಓಪನ್ ಸ್ಟೇಜಲ್ಲಿ ಹಾಗೆ ಫಂಕ್ಷನ್ ಮಾಡಿದ್ದು. ಸೊ ಏನೂ ಮಾಡೋಕ್ಕಾಗೋದಿಲ್ಲ. ಏನು ಸಡನ್ನಾಗಿ ಈ ಥರ ಆದಾಗ ಎಲ್ಲರಿಗೂ ಬೇಜಾರಾಗುತ್ತೆ. ಕವಿನೂ ಸಿಕ್ಕಾಬಟ್ಟೆ ಬೇಜಾರು ಮಾಡಿಕೊಂಡ್ಳು. ದೊಡ್ಡ ನೋಡಿದ್ರಲ್ಲ ಮಳೆ ಯಾವ ಥರ ಬಂತು ಅಂತ. ಸೊ ಅದೆಲ್ಲ ಆದಮೇಲೆ ಇವಾಗ ಫೋಟೋಶೂಟ್ ಮಾಡಿಸ್ತಿದ್ದೀವಿ. ಅಲ್ಲಿ ನೋಡ್ಬೋದು ಅವಳ ಮುಖ ಆಲ್ರೆಡಿ ಕಣ್ಣೆಲ್ಲ ರೆಡ್ ಆಗಿದೆ. ಯಾಕಂದರೆ ಅವಳು ಯಾಕಂದರೆ
ಆಬ್ವಿಯಸ್ಲಿ ಅವ್ರು ಮದುವೆ ಅಂತ ಅಂದಾಗ ಮೆಹಂದಿ ಅಷ್ಟೆಲ್ಲ ಚೆನ್ನಾಗಿ ಮಾಡಿರ್ತಾರೆ, ಈ ಥರ ಆದರೆ ಯಾರಿಗೇ ಆಗಲಿ ಡಿಸಪಾಯಿಂಟ್ ಆಗುತ್ತೆ. ಸೊ ಅದನ್ನೆಲ್ಲ ಸೈಡಿಗಿಟ್ಟು ಇವಾಗ ಅವಳದು ಫಂಕ್ಷನ್ ಮತ್ತೆ ಶುರು ಮಾಡಿದ್ರು. ಸೊ ಇವಾಗ ಫಸ್ಟು ಫೋಟೋಶೂಟ್ ಮಾಡಿಸ್ಬಿಡೋಣ ಅಂತ ಹೇಳಿ ಅವಳಿಗೆ ಕೈಗೆ ಮೆಹಂದಿ ಎಲ್ಲ ಇಡ್ತಾ ಇದ್ದಾರೆ. ನಮಸ್ಕಾರ. ಈ ಬಸವತ್ತ ಕವೆ ಬೇಜಾರಾಯಿನ ಅಂತೆ ತುಮಕೂರು ಪೂರ ಬರ್ತದೆ ಬಂದಿರೋ ಥ್ಯಾಂಕ್ಸ್ ಆಗ ಎಲ್ಲರಿಗೂ. ಬ್ಯಾಂಗ್ಳೂರಿಂದ ನನ್ನ ಫ್ರೆಂಡ್ಸ್ ಕೂಡ ಬಂದಿದ್ದಾರೆ, ಅವ್ರಿಗೂ ಥ್ಯಾಂಕ್ಸ್. ಹಾಗೆ ಎಲ್ಲರಿಗೂ ಕೂಡ ಥ್ಯಾಂಕ್ಸ್ ಅನ್ನು ತಿಳಿಸಿದ್ದಾರೆ. ಅವರ ಪರವಾಗಿ ಅವರ ಮನೆಯವರ ಪರವಾಗಿ ನಿಮ್ಮನ್ನು ಇನ್ನೊಮ್ಮೆ ಈ ಒಂದು ಕಾರ್ಯಕ್ರಮಕ್ಕೆ ಆರ್ಥವಾಗಿ ಸ್ವಾಗತಿಸಿದೆ. ಇನ್ನು ವೇದಿಕೆಯಲ್ಲಿ ಮೆಹಂದಿ ಇಡುವ ಕಾರ್ಯಕ್ರಮ ನಾವು ಶುರು ಮಾಡ್ತಾ ಇದ್ದೇವೆ. ಇನ್ನು ಎಲ್ಲರೂ ಕೂಡ ಮೊದಲಿಗೆ ಫ್ಯಾಮಿಲಿಯವರು ಮೆಹಂದಿಯನ್ನು ಇಟ್ಟು ಆಮೇಲೆ ಎಲ್ಲ ಬಂದಂತ ಎಲ್ಲರೂ ಕೂಡ ಅವರಿಗೆ ಮೆಹಂದಿಯನ್ನು ಇಟ್ಟು ಆಶೀರ್ವಾದ ಮಾಡಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ. ಇನ್ನು ಮೆಹಂದಿ ಇಡುವಂತ ಕಾರ್ಯಕ್ರಮ ತಾವೆಲ್ಲರೂ ಕೂಡ ಸೇರಿ ಮುಂದುವರಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ. ಕಾರ್ಯಕ್ರಮ ಮುಂದುವರಿಸಿದ ಬಂಧುಗಳು, ಇವತ್ತಿನ ಈ ಒಂದು ಸಂಭ್ರಮ ಸಡಗರ ಈ ಒಂದು ಕಾರ್ಯಕ್ರಮ ಬಹಳ ಎರಡು ಕಣ್ಣುಗಳಿಂದ ನೋಡ್ತಾ ಇದ್ದೇವೆ. ಹಾಗೆ ಈ ಸೈಡ್ ಬಂದರೆ ಇಲ್ಲಿ ಊಟ ಬಫೆ ಸಿಸ್ಟಮ್ ಇತ್ತು. ಸಿಕ್ಕಾಪಟ್ಟೆ ಐಟಮ್ ಮಾಡಿಸಿದ್ರು. ವೆಜ್ಜು ಆಪ್ಷನ್ ಇತ್ತು, ನಾನ್ ವೆಜ್ ಆಪ್ಷನ್ ಕೂಡ ಇತ್ತು. ಸೊ ಟೇಸ್ಟು ಸಕ್ಕತ್ತಾಗಿತ್ತು. ಮಂಗಳೂರು ಊಟ ಅಂದರೆ ಕೇಳ್ತೀರಾ, ಮೀನಿಲ್ಲ ಅಂದರೆ ಊಟನೇ ಶುರು ಆಗೋದಿಲ್ಲ. ಸೊ ಆ ಥರ ಹೇಳ್ಬೋದು. ಸೊ ಫೈನಲಿ ನಮ್ಮ ಹುಡುಗಿ ಬಂದ್ಲು ಸ್ಟೇಜಿಗೆ. ಇವಾಗ ಡ್ಯಾನ್ಸ್ ಮಾಡ್ತಾ ಇದ್ದಾಳೆ. ಸೊ ಚೆನ್ನಾಗಿ ಮಾಡ್ತಾ ಇದ್ದಾಳೆ ಡ್ಯಾನ್ಸು. ಅವಳು ಆ್ಯಕ್ಚುಲಿ ಮುಂಚೆಯಿಂದನೂ ಡ್ಯಾನ್ಸ್ ಮೇಲೆ ಸಿಕ್ಕಾಪಟ್ಟೆ ಕ್ರೇಜ್ ಇದೆ. ಅವಳು ರಂಜಿತಾ ಮದುವೆಲೂ ಅಷ್ಟೇ ಡ್ಯಾನ್ಸ್ ಎಲ್ಲ ಮಾಡಿದ್ಲು. ಸೊ ಈ ಸತಿ ಅವಳ ಮದುವೆಗೆ ಅವಳು ಕೂಡ ಡ್ಯಾನ್ಸ್ ಮಾಡ್ತಾ ಇದ್ದಾಳೆ. ಸೊ 3-4 ದಿನದಿಂದ ಪ್ರಾಕ್ಟೀಸ್ ಮಾಡಿದ್ವಿ ಹಿಂದೆ ಅಂತ ಹೇಳಿದ್ಲು. ಸೊ ಈ ಥರ ಎಲ್ಲ ಲೆಹಂಗಾ ಹಾಕ್ಕೊಂಡು ಡ್ಯಾನ್ಸ್ ಮಾಡೋದು ಸ್ವಲ್ಪ ಕಷ್ಟ ಅಂತಲೇ ಹೇಳ್ಬೋದು. ಆ್ಯಕ್ಚುಲಿ ಈ ವಿಡಿಯೋ ಸ್ವಲ್ಪ ನಾನು ಫಾಸ್ಟ್ ಮಾಡಿದ್ದೀನಿ, ಯಾಕಂದರೆ ತುಂಬ ಲಾಂಗ್ ಇದೆ, ಒಂದು 5 ನಿಮಿಷ ಏನೋ ಡ್ಯಾನ್ಸ್ ಮಾಡಿದ್ದಾರೆ. ಸೊ ಅದು ಮತ್ತು ಫುಲ್ಲು ನಾನು ಇನ್ನು ಯಾಕಂದರೆ ವಾಯ್ಸ್ ಓವರ್ ಕೊಡಬೇಕು, ಮ್ಯೂಸಿಕ್ ಕೂಡ ಹಾಕಂಗಿಲ್ಲ, ಯಾಕಂದರೆ ಕಾಪಿರೈಟ್ ಇಶ್ಯೂ ಬರುತ್ತೆ. ಹಾಗಾಗಿ ಸೊ ಚೆನ್ನಾಗಿ ಮಾಡ್ತಿದ್ದಾಳಲ್ಲ ಡ್ಯಾನ್ಸು. ಇದನ್ನೆಲ್ಲ ನೋಡ್ಬೇಕಾದ್ರೆ ಒಂದು ಕಡೆ ಖುಷಿ ಆಗ್ತಾಯಿತ್ತು, ಇನ್ನೊಂದು ಕಡೆ ಏನು ಮದುವೆ ಆಗ್ತಾ ಇದ್ದಾಳಲ್ಲ ನೆಕ್ಸ್ಟು ಅಂತ ಒಂಥರ ಆ ಥರನೂ ಬೇಜಾರಲ್ಲ, ಅಂದರೆ ಮದುವೆ ಆಗ್ತಿದ್ದಾಳಲ್ಲ ನಮ್ಮ ಗ್ರೂಪಲ್ಲಿ ಇದ್ಲಲ್ಲ ಅಂತ ಒಂಥರ ಅನಿಸ್ತಾಯಿತ್ತು. ಬಟ್ ಅವಳು ಇವಾಗಲೂ ಅಷ್ಟೇ ಎಲ್ಲಿ ಹೇಳಿದ್ರು ಬರ್ತಾಳೆ ಅವಳು. ಸೊ ನೀವು ಮುಂಚೆಯಿಂದ ನೋಡಿರ್ಬೋದು ನನ್ನ ವೀಡಿಯೋಸಿಗೆಲ್ಲ ಎಷ್ಟೆಲ್ಲ ಸಪೋರ್ಟ್ ಮಾಡಿದ್ದಾಳೆ ಅಂತ. ಸೊ ಫೈನಲಿ ನನ್ನ ಬೆಸ್ಟ್ ಫ್ರೆಂಡ್ ಮದುವೆ ಆಗ್ತಿದ್ದಾಳೆ. ಸೊ ಅದನ್ನು ನೋಡೋದಕ್ಕೆ ನೆಕ್ಸ್ಟು ಮದುವೆನೂ ಅಷ್ಟೇ, ಮದುವೆ ವೀಡಿಯೋಸ್ ಎಲ್ಲ ಇದೆ, ಸಖತ್ತಾಗಿ ಬಂದಿದೆ. ಅದನ್ನೆಲ್ಲ ನೋಡ್ಬೇಕಾದ್ರೂ ಅಂತೂ ಒಂಥರ ಏನೋ ಎಮೋಷ್ನಲ್ ಆಗುತ್ತೆ ನಮಗೇ. ನಾವು ಫ್ರೆಂಡ್ಸ್ಗಳಾಗಿ ನಮಗೆ ಹೆಂಗೆ ಅನಿಸುತ್ತೆ, ಇನ್ನು ಅವರ ಮನೆಯವರಿಗೆ ಅಂದರೆ ಅವ್ರ ಪೇರೆಂಟ್ಸಿಗೆಲ್ಲ ಇನ್ನೂ ಎಷ್ಟು ಅಂದರೆ ಒಂಥರ ಎಮೋಷ್ನಲ್ ಹೆಂಗಾಗುತ್ತೆ ಅಲ್ವಾ. ಸೊ ಎಲ್ಲರ ಲೈಫಲ್ಲೂ ಅಷ್ಟೇ ಏನೋ ಹುಡುಗಿ ಮದುವೆ ಆಗಿ ಹೋಗಲೇಬೇಕು. ಸೊ ಇವಾಗ ಅವಳದು ಫೋಟೋಶೂಟ್ಸ್ ಎಲ್ಲ ನಡೀತಾ ಇದೆ. ಹೊರಗಡೆ ಲೈಟಿಂಗ್ಸ್ ಎಲ್ಲ ಹಾಕಿದ್ರಲ್ಲ, ಅಲ್ಲಿ ಫೋಟೋಸ್ ಎಲ್ಲ ಚೆನ್ನಾಗಿ ಬರುತ್ತೆ. ಸೊ ಹಾಗಾಗಿ ಫೈನಲ್ ಇವಾಗ ಅವಳ ಜೊತೆ ಫೋಟೋಸ್ ಎಲ್ಲ ನಾವು ತಗೊಂಡಿದ್ದೀವಿ. ಅದೆಲ್ಲ ಇನ್ನೂ ನಮಗೆ ಸಿಕ್ಕಿಲ್ಲ. ಏನಾದರೂ ಈ ವಿಡಿಯೋ ನಾನು ಅಪ್ಲೋಡ್ ಮಾಡೋಷ್ಟರಲ್ಲಿ ಏನಾದರೂ ನನಗೆ ವಿಡಿಯೋ ಅಂದರೆ ಮೀನ್ಸ್ ಫೋಟೋಸ್ ಎಲ್ಲ ಸಿಕ್ಕಿದ್ರೆ ನಾನು ಲಾಸ್ಟಲ್ಲಿ ನಿಮಗೆ ಅಪ್ಡೇಟ್ ಮಾಡ್ತೀನಿ, ಅಂದರೆ ಲಾಸ್ಟಲ್ಲಿ ಅಟ್ಯಾಚ್ ಮಾಡ್ತೀನಿ. ಸೊ ಇಲ್ಲಿ ಸ್ವಲ್ಪ ಫೋಟೋಸ್ ಎಲ್ಲ ತಗೊಂಡ್ವಿ. ಸೊ ಇಲ್ಲಿ ನೋಡ್ಬೋದು, ಇದು ನನ್ನ ಡ್ರೆಸ್ ಕಂಪ್ಲೀಟ್ ಲುಕ್ಕು. ಸೊ ಹೇಗೆ ಕಾಣಿಸ್ತಿದ್ದೀನಿ ಅಂತ ಹೇಳಿ. ಏನಾದರೂ ಫಂಕ್ಷನ್ ಇದ್ದರೆ ಆಬ್ವಿಯಸ್ಲಿ ಗೆಸ್ಟ್ ಬರಲೇಬೇಕು. ಅದೇ ಥರ ನನ್ನ ಮುಖದಲ್ಲಿ ಅವತ್ತು ಪಿಂಪಲ್ ಕೂಡ ಆಗಿತ್ತು. ಸೊ ಇದು ನನ್ನ ಡ್ರೆಸ್ಸು. ಸೊ ಇವಾಗ ಫೈನಲಿ DJ ಶುರು ಆಯಿತು, DJ ನೈಟ್. ಸೊ ಇಲ್ಲಿ ನಮಗೆ DJ ಪ್ಲೇ ಮಾಡೋಕ್ಕೆ ಬಂದಿರೋರು ಮ್ಯಾಂಗ್ಳೂರಲ್ಲಿ ಒಂದು ಫೇಮಸ್ ಪಬ್ಬಿಗೆ DJ ಪ್ಲೇ ಮಾಡ್ತಾರಂತೆ. ಅವ್ರ ಹೆಸರು ಅಜಯ್. ಸೊ ಅವರು ಅಷ್ಟೇ ಲಾಸ್ಟ್ ರಂಜಿತಾ ಮದುವೆಲಿ ಅವರೇ DJ ಪ್ಲೇ ಮಾಡಿದ್ದು. ಸೊ ಒಳ್ಳೊಳ್ಳೆ ಸಾಂಗ್ಸ್ ಆಗ್ತಾಯಿದ್ರು. ನಾವು ಅಷ್ಟೇ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಾಯಿದ್ವಿ. ನಮಗೆಲ್ಲ DJ ಟಪ್ಪಂಗುಚ್ಚಿ ಅಂದರೆ ಸಖತ್ತಾಗಿ ಡ್ಯಾನ್ಸ್ ಮಾಡ್ಬೋದು. ಅದೇ ಸ್ಟೇಜ್ ಮೇಲೆ ಹೋಗಿ ಡ್ಯಾನ್ಸ್ ಮಾಡು ಅಂದರೆ ನನಗಂತೂ ನಿಜವಾಗ್ಲೂ ಬರೋದಿಲ್ಲ. ಇವಾಗ ಹುಲಿ ಡ್ಯಾನ್ಸ್ ಶುರು ಆಯಿತು. ನಾನು ಎಷ್ಟು ಸತಿ ವೀಡಿಯೋದಲ್ಲಿ ಹೇಳಿದ್ದೀನಿ. ಸೊ ಮ್ಯಾಂಗ್ಳೂರು ನನ್ನ ಫ್ರೆಂಡ್ಸು ಅಷ್ಟೇ ತುಂಬ ಕಡೆ ನಾನು ಟ್ರಿಪ್ ಹೋದಾಗಲೆಲ್ಲನೂ ಹೇಳಿದ್ದೀನಿ. ಅವರು ಹುಲಿ ಡ್ಯಾನ್ಸ್ ಇಲ್ಲ ಅಂದರೆ ಪ್ರೋಗ್ರಾಮೇ ಶುರು ಮಾಡೋದಿಲ್ಲ. ಡ್ಯಾನ್ಸ್ ಆಗ್ಬೋದು, ಎಲ್ಲಾದರೂ ಫಂಕ್ಷನ್ ಇದ್ದರೆ ಫಂಕ್ಷನ್ ಇರ್ಬೋದು, ಏನಾದರೂ ಇರ್ಬೋದು. ಇವನ್ ಟ್ರಿಪ್ ಹೋಗ್ಬೇಕಾದ್ರೂ ಅಷ್ಟೇ, ಏನೇ ಆದ್ರೂ ಅಷ್ಟೇ, ಹುಲಿ ಡ್ಯಾನ್ಸ್ ಇಲ್ಲ ಅಂದರೆ ಏನು ಅದು ಫಂಕ್ಷನ್ನು ಅಷ್ಟೇ, ಅದು ಏನಂತ ಹೇಳ್ಬೋದು, ಫುಲ್ ಕಂಪ್ಲೀಟ್ ಆದಂಗೆ ಅಂತ ಅನಿಸೋದಿಲ್ಲ. ಸೊ ಆ ಥರ ಇವಾಗ ಎಲ್ಲರೂ ಡ್ಯಾನ್ಸ್ ಮಾಡ್ತಾಯಿದ್ದಾರೆ. ತುಂಬ ಜನ ಸೇರಿದ್ರು. ಆಲ್ಮೋಸ್ಟ್ ಒಂದು 300 ಪೀಪಲ್ಸ್ ಏನೋ ಇದ್ದರು.
ಡಿ ಜೆನೂ ಅಷ್ಟೇ ರಾತ್ರಿ ಒಂದು 2:30-3 ಅವರು ಪ್ಲೇ ಮಾಡ್ತಾಯಿದ್ರು. ಸೊ ಚೆನ್ನಾಗಿತ್ತು. ನಮ್ಮ ಸೈಡೆಲ್ಲ ಅಂದರೆ ಬ್ಯಾಂಗ್ಳೂರು ಮತ್ತು ನಮ್ಮೂರ ಸೈಡೆಲ್ಲ ಯಾವ ಥರ ಅಂತಂದರೆ ಈ ಥರ ಎಲ್ಲ ಡಿ ಜೆ ಎಲ್ಲ ಪ್ಲೇ ಮಾಡೋಂಗಿಲ್ಲ. ಅದು ಸ್ಪೀಕರ್ ಅಂತೂ ಹೆವಿ ಇತ್ತು, ಒಂದು 6-7 ಏನೋ ಇತ್ತು ಸ್ಪೀಕರ್. ಅದು ಅಲ್ಲಿ ನಿಂತ್ಕೊಳ್ಳೋಕ್ಕೂ ಆಗ್ತಿರ್ಲಿಲ್ಲ, ಕಿವಿ ಎಲ್ಲ ನೋವು ಬಂದುಬಿಡ್ತು, ಅಷ್ಟು ಸೌಂಡು, ಅಷ್ಟು ದೊಡ್ಡ ಸ್ಪೀಕರ್ ಇಡಿಸಿದ್ರು. ನಾನು ಅದೇ ಹೇಳ್ತಾ ಇದ್ದೆ, ನಮ್ಮ ಸೈಡೆಲ್ಲ ಈ ಥರ ಎಲ್ಲ ಇಡಿಸ್ಬಿಟ್ರೆ ನಿಜ ಈ ಥರ ಎಲ್ಲ ಮಾಡೋಕ್ಕೆ ಬಿಡೋದಿಲ್ಲ ನಮ್ಮ ಸೈಡೆಲ್ಲ ಅಂತ ಹೇಳ್ತಾ ಇದ್ದೆ ಅವಳಿಗೆ. ಸೊ ಈ ಥರ ಇದ್ದರೆ ಚೆನ್ನಾಗಿರುತ್ತಲ್ಲ. ಈವನ್ ಎಲ್ಲರೂ ಅಷ್ಟೇ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ರು. ಮತ್ತು ಅದು ಡಿ ಜೆ ಲೈಟ್ ಮತ್ತು ಫಾಗ್ ಅದನ್ನೆಲ್ಲನೂ ಒಂಥರ ಏನೋ ಬ್ಯಾಂಗ್ಳೂರಲ್ಲಿ ಯಾವುದೋ ಪಬ್ಬಲ್ಲಿ ನಾವು ಡ್ಯಾನ್ಸ್ ಮಾಡ್ತಿದ್ದೀವಿ ಅನ್ನೋ ಥರ ಫೀಲ್ ಆಗ್ತಾಯಿತ್ತು. ಸೊ ಹಾಗೆ ಇತ್ತು ಇಲ್ಲೂ ಕೂಡ. ಸೊ ಅದಾದಮೇಲೆ ಮತ್ತೆ ನಾವು ಡ್ರೆಸ್ ಚೇಂಜ್ ಮಾಡ್ಕೊಂಡು ಬಂದ್ವಿ, ಯಾಕಂದರೆ ಅದು ಲೆಹಂಗೆಲ್ಲ ಹಾಕ್ಕೊಂಡು ಡ್ಯಾನ್ಸ್ ಮಾಡೋಕ್ಕಾಗಲ್ಲ ಅಲ್ವಾ. ಸೊ ನೋಡಿ ನಮ್ಮ ಬ್ರೈಡ್ ಇವಾಗ ಫುಲ್ಲು ಕಂಪ್ಲೀಟ್ ಚೇಂಜ್ ಆಗಿಬಿಟ್ಟಿದ್ದಾಳೆ, ಫುಲ್ಲು ಡ್ರೆಸ್ಸೆಲ್ಲ ಚೇಂಜ್ ಮಾಡಿ. ಅವಳಂತೂ ಸಿಕ್ಕಾಪಡೆ ಎಂಜಾಯ್ ಮಾಡಿದ್ಲು. ಹಾಗೆ ನಾವು ಕೂಡ ಅಷ್ಟೇ ಸಿಕ್ಕಾಪಡೆ ಎಂಜಾಯ್ ಮಾಡಿದ್ವಿ. ಇನ್ನೂ ಬ್ಯಾಂಗ್ಳೂರಿಂದ ಸುಮಾರು ಜನ ಅವಳ ಫ್ರೆಂಡ್ಸ್ ಬಂದಿದ್ದರು, ಅಂದರೆ ಅವಳದು ಕೊಲೀಗ್ಸ್ ಎಲ್ಲ. ಅವರೆಲ್ಲ ಏನು ಸ್ವಲ್ಪ ಇದು ಊರಲ್ಲಿ ನಾನು ಅವ್ರ ಮನೆಯಲ್ಲೇ ಉಳ್ಕೊಂಡಿದ್ದು, ಸುಮಾರು ಜನ ಹೋಟೆಲಲ್ಲೆಲ್ಲ ಸ್ಟೇ ಆಗಿದ್ದರು. ಸೊ ಚೆನ್ನಾಗಿತ್ತು. ಅದ್ರ ಮಾರನೇ ದಿನ ಹೆಂಗಿದ್ರು ನಮಗೆ ಫ್ರೀ ಇತ್ತು, ಅಂದರೆ ಅವಳದು ಮದುವೆಗೆ ಒಂದು ದಿನ ಗ್ಯಾಪ್ ಇತ್ತು. ಹಾಗಾಗಿ ರಾತ್ರಿ ನಾವು ಒಂದು 3 ಗಂಟೆ ಆದರೂ ಫುಲ್ಲು ಏನು ಡಿ ಜೆ ಅಂದರೆ ಸಾಂಗ್ಸ್ ಮತ್ತು ಡ್ಯಾನ್ಸ್ ಎಲ್ಲ ಮಾಡ್ತಾಯಿದ್ವಿ. ಅದಾದಮೇಲೂ ನಾವೇನು ಮಲಗಿಲ್ಲ, ರೂಮಲ್ಲಿ ಕೂತ್ಕೊಂಡು ಅಂದರೆ ಮಾತಾಡ್ಕೊಂಡು ಕೂತಿದ್ವಿ. ಸೊ ತುಂಬ ಲೇಟ್ ಆಗಿತ್ತು ನಾವು ಮಲ್ಕೊಳ್ಬೇಕಾದ್ರೂ ಅಷ್ಟೇ. ಸೊ ಯಾವ ಥರ ಅನ್ನಿಸ್ತು ಅಂತ ಹೇಳಿ. ನೀವೆಲ್ಲಾದರೂ ಮಂಗಳೂರು ಸೈಡ್ ಮದುವೆಗೆ ಹೋಗಿದ್ದೀರಾ, ಮೆಹಂದಿ ಅಟೆಂಡ್ ಮಾಡಿದ್ದೀರಾ, ನಿಮ್ಮ ಎಕ್ಸ್ಪೀರಿಯೆನ್ಸ್ ಯಾವ ಥರ ಇತ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನಮ್ಮ ಕವಿತಂದು ನೆಕ್ಸ್ಟ್ ಮದುವೆ ವಿಡಿಯೋನೂ ಬರುತ್ತೆ. ಸೊ ನೀವೆಲ್ಲರೂ ಅವಳಿಗೆ ಬ್ಲೆಸ್ ಮಾಡಿ ಅಂತ ಕೇಳ್ಕೊತೀನಿ. ಸೊ ಇವಾಗ ಲಾಸ್ಟ್ ಅವರು ಏನು ಇದು ಲಾಸ್ಟ್ ಸಾಂಗ್ ಅವ್ರು ಪ್ಲೇ ಮಾಡ್ತಾರದು, ಯಾಕಂದರೆ ಟೈಮ್ ಆಗಿತ್ತು, ಅವರು ಹೋಗಬೇಕಿತ್ತು. ಮತ್ತು ಇವಾಗ ಸ್ವಲ್ಪ ಜನನೂ ಅಷ್ಟೇ ಎಲ್ಲ ಮನೆಗೆಲ್ಲ ಹೋಗ್ತಾ ಇದ್ರಲ್ವ, ಹಾಗಾಗಿ ಇದೊಂದು ಲಾಸ್ಟ್ ಸಾಂಗ್ ಪ್ಲೇ ಮಾಡೋಕ್ಕೆ ಅಂತ ಅವರು ಇದು ಮಾಡ್ತಾಯಿದ್ರು. ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಸೊ ಗೈಸ್ ನೋಡಿದ್ರಲ್ಲ ಏನು ಮೆಹಂದಿ ಫಂಕ್ಷನ್ ಯಾವ ಥರ ಆಯಿತು ಅಂತ. ಸೊ ಮದುವೆ ವಿಡಿಯೋ ಬೇರೆ ಸಪ್ರೇಟ್ ಬರುತ್ತೆ. ಇವಾಗ ಇನ್ನೂ ಕಿವಿಯೆಲ್ಲ ಸ್ವಲ್ಪ ಗುಹಿ 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 ಅಂತ ಇದೆ, ಅಷ್ಟು ಸೌಂಡ್ ಇತ್ತು. ಸೊ ನಾನೊಂದು ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದೆ. ನಿಮಗೂ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಸೊ ಇವಾಗ ಏನಿಲ್ಲ, ಫ್ರೆಶ್ ಅಪ್ ಆಗಿ ಮಲ್ಕೊಳ್ಳೋದು. ಮತ್ತು ನಾಳೆ ಏನೂ ಫಂಕ್ಷನ್ ಇಲ್ಲ, ಬೆಳಗ್ಗೆ ಎದ್ದು ಸ್ವಲ್ಪ ಮೆಹಂದಿ ಎಲ್ಲ ಹಾಕ್ಕೊಳ್ಬೇಕು. ಅದಾದರೆ ನಾಡಿದ್ದು ಡೈರೆಕ್ಟ್ ಮದುವೆ ಹಾಲಿಗೆ ಹೋಗೋದು. ಸೊ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಮತ್ತು ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್.